ಮೇಲಿಂದ ನೋಡ್ರಿ ನೀವು ಚೆನ್ನಾಗಿ ಕಾಣ್ತದಲ್ವಾ? ಯೂಟ್ಯೂಬರ್ ವೇಣು ಗಣಿ ಅಂತಿದೆ ನೋಡಿ. ವೇಣುಗಣಿ ಹೋಗೋಣ ಬನ್ನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತಂದ್ರೆ, ಇವತ್ತು ನಾನು ಮತ್ತೆ ನಮ್ಮ ಮಾವ ಇಬ್ರು ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಇವಾಗ ಸದ್ಯಕ್ಕೆ ಆ ದೇವಸ್ಥಾನ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ನನಗೆ ಅಷ್ಟೊಂದೇನು ಫುಲ್ ವಿವರವಾಗಿ ಏನು ಗೊತ್ತಿಲ್ಲ. ನಮ್ಮ ಮಾವನಿಗೆ ಪೂರ್ತಿ ಅದ್ರ ಬಗ್ಗೆ ಎಲ್ಲ ಫುಲ್ಲು ಕೂಲಂಕುಷವಾಗಿ ಎಲ್ಲನೂ ಗೊತ್ತು. ಬನ್ನಿ, ಅವರು ಎಲ್ಲರೂ ಅದ್ರ ಬಗ್ಗೆ ಪೂರ್ತಿ ವಿವರವಾಗಿ ತಿಳಿಸ್ಕೊಡ್ತಾರೆ. ನಿಮಗೂ ಈ ವಿಡಿಯೋದಲ್ಲಿ ಯಾವ್ಯಾವ ರೀತಿ ಇದೆ ದೇವಸ್ಥಾನ, ಇದು ಎಲ್ಲಿ ಬರುತ್ತೆ ಈ ದೇವಸ್ಥಾನ ಅನ್ನೋದನ್ನು ಒಂದು ಎಲ್ಲನೂ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ನೋಡ್ತಾ ಇದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ, ಇವಾಗ ಹೋಗೋಣ ಮಾವ. ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾವು ಬಂದುಬಿಟ್ಟು ಮೈಸೂರು ಟು ಮಳವಳ್ಳಿ ಮಧ್ಯದಲ್ಲಿ ಇದು ಕಾವೇರಿ ನದಿ ಅಂತ ಬರುತ್ತೆ. ನಾವು ಹೋಗ್ತಿರೋದು ಸೋಮನಾಥೇಶ್ವರ ಟೆಂಪಲ್ ಅಂತ, ಬನ್ನೂರು ಪಕ್ಕ ಐತಿಹಾಸಿಕ ಟೆಂಪಲ್ ಅಂತಲೇ ಹೇಳ್ಬೋದು. ಇದು ಬನ್ನೂರು ಅಂದ್ಬಿಟ್ಟು ಇನ್ನೊಂದಕ್ಕೆ ಪ್ರಸಿದ್ಧವಾದ ಸ್ಥಳ ಇದು. ಯಾವುದು ಅಂತಂತಂದರೆ ಇಲ್ಲಿ ಬನ್ನೂರು ಕುರಿ ಅಂದ್ಬಿಟ್ಟು ತಳಿ ಇದೆ. ಹಾಗಾಗಿ ಇದು ತುಂಬ ಫೇಮಸ್ ಇದೆ ಇದು ಈ ಸ್ಥಳ. ಅದ್ರ ಪಕ್ಕದಲ್ಲೇ ಬರೋದು ಇದು ಕಾವೇರಿ ನದಿ. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಆಗ್ಬೋದು. ಹೋಗೋಣ ಬನ್ನಿ. ಅಲ್ಲ ತಿಂತೀನಿ ಅಂದ್ಬಿಟ್ಟು ಇಷ್ಟೊಂದು ತಗೊಂಡ್ರೆ ತಿಂತೀನಿ ಸರಿಯಾಗಿ ಮಾಗ್ರಿಗಟ್ಲೆ ಸಂತೆಮಳದ ಹತ್ರ ಬಂದಿದ್ದೀವಿ. ಇವಾಗ ಇಲ್ಲಿಂದನೇ ಬನ್ನೂರು ಸಂತೆಮಳ ಸರ್ಕಲಿಂದನೇ 7 ಕಿಲೋಮೀಟ್ರ್ ಐತೆ. ಒಳಗಡೆ ಹೋಗ್ಬೇಕು, ಈ ಸೈಡ್ ಹೋಗ್ಬೇಕು. ಇವಾಗ ಬಾಳೆಹಣ್ಣು ತಿನ್ಕೊಂಡು ಶಿಸ್ತಾಗೆ ನಾನು ನಮ್ಮ ಮಾವ ಇಬ್ರು 3 ಗಂಟೆಗೆ ಹೋಯ್ತಾ ಇದ್ದೀವಿ. ಈಗ ಹೋಗೋಣ ಬನ್ನಿ. ಅಂದ್ರೆ 300 ವರ್ಷಗಳು ಇದಾಗಿರೋದು ದೇವಸ್ಥಾನ ಶಿಲೆ ಮಾಡಿ. ಆಚಾರಿ ಅಮರ ಶಿಲ್ಪಿ ಜಕಣಾಚಾರಿ ಚೌಲ್ರ ಕಾಲದಲ್ಲಿ ಆಗಿರೋದು. ಥ್ಯಾಂಕ್ಸ್. ಒಳಗಡೆ ಬರ್ತಾ ಇದ್ದಂಗೆ ಗೇಟ್ ಹತ್ರ ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಸ್ಕ್ಯಾನರು. ಇಲ್ಲಿ 20 ರೂಪೀಸ್ ಟಿಕೆಟ್ ತೊಗೊಂಡು ಒಬ್ರಿಗೆ ಮುಂದೆ ಹೋಗ್ಬೇಕಾಗುತ್ತೆ. ಬನ್ನಿ ಹೋಗೋಣ. ನಾನು ಯೂಟ್ಯೂಬರ್ ವೇಣು ಗಣಿ ಅಂತಿದೆ ನೋಡಿ. ವೇಣುಗಣಿ ತುಂಬ ವರ್ಷಗಳ ಕಾಲ ಹಿಂದೆ ಕಟ್ಟಿರುವಂತಹ ಒಂದು ಕಲ್ಲಿನಲ್ಲೇ ಪೂರ್ತಿ ಎಲ್ಲ ಮಂಟಪನ ಕಟ್ಟಿದ್ದಾರೆ. ಇಲ್ಲಿ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ಅಲ್ಲಿ ಮುಂದೆ ಇದೆ. ಈಗ ಡೈರೆಕ್ಟಾಗಿ ಅಲ್ಲೇ ಹೋಗೋಣ. ಏನಂತೀರಾ? ಬನ್ನಿ. ಸೋಮನಾಥಪುರದಲ್ಲಿರುವ ಈ ಕೇಶವ ದೇವಾಲಯವನ್ನು 3 ಒಂದು ಗರ್ಭಗುಡಿಯಾಗಿ ಡಿವೈಡ್ ಮಾಡಿದ್ದಾರೆ. ನೀವು ಅದನ್ನು ನೋಡ್ಬೋದು. ಇಲ್ಲಿ ಬಂದು ಪೂರ್ತಿ ಬರೀ ಕಲ್ಲಿನಿಂದನೇ ನಿರ್ಮಾಣ ಮಾಡಿದ್ದಾರೆ. ಒಂದು ಸಿಮೆಂಟ್ ಆಗಲಿ ಬೇರೆ ಒಂದು ಕಬ್ಬಣ ಆಗಲಿ ಇದನ್ನು ಯಾವುದನ್ನೇ ಯೂಸ್ ಮಾಡ್ದೇ ಪೂರ್ತಿ ಬರೀ ಒಂದು ಕಲ್ಲಿನಿಂದನೇ ಇಂಟರ್ಲಾಕ್ ಮಾಡಿ ಪೂರ್ತಿ ಒಂದು ನಿರ್ಮಾಣ ಮಾಡಿದ್ದಾರೆ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಹಳೆಗನ್ನಡದಲ್ಲಿ ನಿಮಗೆ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಇದರಲ್ಲಿ ಬರೆದಿದ್ದಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ ನೋಡಿ. ಇಲ್ಲಿ ಹಿಡ್ಕೊಬೋತವ್ರೆ ನಮ್ಮನ್ನ ನೋಡ್ರಂಗ. ಹಾಯ್ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ವಿಷ್ಣುವಿನ ಒಂದೊಂದು ಪ್ರತಿರೂಪನೂ ನೀವು ನೋಡ್ಬೋದು. ಹಾಗೆಯೇ ಈ ಪಶ್ಚಿಮ ದಿಕ್ಕಿನಲ್ಲಿ ಬರ್ತಾ ಇದ್ದಾಗೇ ಕೇಶವ ದೇವರನ್ನು ನೀವು ಕಾಣ್ಬೋದು. ಮತ್ತು ಉತ್ತರ ದಿಕ್ಕಿನಲ್ಲಿ ಜನಾರ್ದನ ದೇವರನ್ನು ನೋಡ್ಬೋದು. ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಬರ್ತಾಯಿದ್ರೆ ವೇಣುಗೋಪಾಲ ದೇವರನ್ನು ನೀವು ಕಾಣ್ಬೋದು. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು.
ಪ್ರತಿಯೊಂದು ವಿಗ್ರಹಗಳನ್ನು ನೋಡ್ತಾ ನೋಡ್ತಾ ಹಾಗೆಯೇ ರಾಮಾಯಣ, ಮಹಾಭಾರತ, ಭಾಗವತ ಈ ಥರ ಪುರಾಣದ ದಂತಕಥೆಗಳನ್ನೇ ಒಂದು ರೌಂಡು ಹಾಗೆ ನೆನಪಿಗೆ ಬಂದಂಗಾಯಿತು.